Okay, I hope what the voice is clear. Yes, in our last class we discussed regarding some what data types, variables, as well as loops and for each loop. In that, another variant of a for each loop. Later we discussed related to collections. So, what uh, in C sharp, what this one is our fourth class. So in this class, we need to go with object-oriented approach of C sharp. Object-oriented approach of C sharp. Whether what if you ask what C++, whether C++ is object-oriented, the answer is what C++ is object-oriented as well as procedure-oriented. Object-oriented as well as procedure-oriented. So that's why what we used to call what C++ as what hybrid kind of language. C++ as hybrid language. Why we are going to call it as hybrid language? Because C++ supports both procedure oriented as well as object oriented. Object oriented. When it comes to C sharp, ನೀವು C sharp ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಇದು ನಾವು ಪ್ಯೂರ್ಲಿ ಏನಂತ ಹೇಳ್ತೀವಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಕರಿತೀವಿ. Purely object oriented. Why we are going to call it as purely object oriented? What exactly what object oriented mean ಅನ್ನೋ ನಮಗೆ ಗೊತ್ತಾಗಬೇಕು. ಸಿ ನೋಡ್ತಾ ಬನ್ನಿ, ಆಬ್ಜೆಕ್ಟ್ ಅಂತ ಅಂದ್ರೆ ನಾವೇನಂತ ಹೇಳ್ತೀವಿ, ರಿಯಲ್ ವರ್ಲ್ಡ್ ಎಂಟಿಟಿ ಅಂತ ಹೇಳ್ತೀವಿ. ರಿಯಲ್ ವರ್ಲ್ಡ್ ಎಂಟಿಟಿ. ಸೊ ರಿಯಲ್ ವರ್ಲ್ಡ್ ಎಂಟಿಟಿ ಅಂತ ಅಂದ್ರೆ ಏನಂತ ಹೇಳ್ಬೋದಪ್ಪ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ಸ್, ಅದಾದ್ಮೇಲೆ ಚೇರ್, ಟೇಬಲ್. ಸ್ಕ್ರೀನ್ ಶೇರ್ ಆಗಿದೆಯಾ? ಒಟ್ಟು ನಾನು ವೈಟ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಇದು ಶೇರ್ ಆಗಿದೆಯಾ? ಎನಿಬಡಿ ಕ್ಯಾನ್ ಅಕ್ನಾಲೆಡ್ಜ್? ಎಸ್, ಓಕೆ, ದಟ್ಸ್ ಫೈನ್. ಸಿ, ಸೊ ರಿಯಲ್ ವರ್ಲ್ಡ್ ಎಂಟಿಟೀಸ್ ಅಂದ್ರೆ ನಮ್ಮ ಕಣ್ಣಿಗೆ ಏನೆಲ್ಲ ಕಾಣುತ್ತೆ ಅದನ್ನ ನಾವೆಲ್ಲ ಏನಂತ ಕರಿಬೋದಪ್ಪ ಅಂದ್ರೆ ವಿ ಕ್ಯಾನ್ ಏಬಲ್ ಟು ಕಾಲ್ ಆಸ್ ರಿಯಲ್ ವರ್ಲ್ಡ್ ಎಂಟಿಟೀಸ್. ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಏನಂತ ಕರಿತೀವಿ ನಾವು, ನಮ್ಮ ಈ ಒಟ್ ಪ್ರಪಂಚದಲ್ಲಿರೋದನ್ನ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು? ಸೊ ಈ ರಿಯಲ್ ವರ್ಲ್ಡ್ ಎಂಟಿಟೀಸ್ನ ಕನ್ಸಿಡರ್ ಮಾಡಿಕೊಂಡು ಈ ರಿಯಲ್ ವರ್ಲ್ಡಲ್ಲಿ ಇರೋ ಅಂಥ ಪ್ರಾಬ್ಲಮ್ಸ್ ಏನು ಬರುತ್ತೆ, ಪ್ರಾಪಂಚಿಕವಾಗಿ ನಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅವುಗಳನ್ನ ಥ್ರೂ ಕಂಪ್ಯೂಟರ್ ಸೈನ್ಸ್ ನಾವೇನು ಮಾಡಬೇಕು, ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಹಾಗಾಗಿ ಒಟ್ಟು ನಮಗೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಅವಶ್ಯಕತೆ ಇರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ರಿಯಲ್ ವರ್ಲ್ಡ್ ಎಂಟಿಟೀಸ್ನ ಕನ್ಸಿಡರ್ ಮಾಡಿಕೊಂಡು ಸೊ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದೆ ಅಂತ ಅಂದರೆ ಅಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಕರಿತೀವಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಸೊ ಇವತ್ತು ನಾವು ನೋಡ್ತಾ ಹೋಗ್ಬೋದು ನಮ್ಮ ವಾಟ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಇಲ್ಲಿ ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವುದಪ್ಪ ಅಂದರೆ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟಲ್ಲಿ ನಾವೇನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಾಪಂಚಿಕವಾಗಿರೋವಂಥ ಪ್ರಾಬ್ಲಮ್ಸ್, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಗಾಟ್ ಇಟ್? ಇವತ್ತು ನೋಡ್ತಾ ಬನ್ನಿ, ಇವತ್ತು ನಾವು ಫಿಸಿಕಲಿ ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಬಿಕಾಸ್ ಆಫ್ ದಿಸ್ ವಾಟ್ ಕೋವಿಡ್-19. ಸೊ ಬಟ್ ಅಂದ್ರೂ ನಾವು ವರ್ಚುಯಲಿ ಅಂತ ಅಂದರೆ ನಾಟ್ ಫಿಸಿಕಲಿ ಅಂತ, ವರ್ಚುಯಲಿ ವಿ ಆರ್ ಕನೆಕ್ಟೆಡ್. ಇದೊಂದು ಪ್ರಾಬ್ಲಮ್. ಫಿಸಿಕಲಿ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಪೋರ್ಷನ್ಸ್ನ ನಾವು ಕಂಪ್ಲೀಟ್ ಮಾಡೋಕೆ ಆಗ್ತಾ ಇಲ್ಲ. ದಿಸ್ ಇಸ್ ಎ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ವಿ ಹ್ಯಾವ್ ಮೆನಿ ಸೊಲ್ಯೂಷನ್ಸ್ ಇನ್ ದಿ ಫಾರ್ಮ್ ಆಫ್ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಯಾವ್ದಾವ್ದಪ್ಪ? ಇವಾಗ ವೆಬ್ಎಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಚೈನೀಸ್ ವೈರಸ್ ಯಾವ ಥರ ಇದೆಯೋ ಅದೇ ರೀತಿ ಚೈನೀಸ್ ಆ್ಯಪ್ ಯಾವುದಪ್ಪ ಅಂದರೆ ದಟ್ ಈಸ್ ವಾಟ್ ಝೂಮ್.
ಸೊ ಲೇಟರ್ ಫಾಲೋಡ್ ಬೈ ವಾಟ್ ವಿ ಹ್ಯಾವ್ ಫ್ರಮ್ ಜಿಯೋದು ಯಾವುದೋ ಜಿಯೋ ಮೀಟ್ ಅಂತ ಇದೆ, ಗೂಗಲ್ ಮೀಟ್ ಅಂತ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಮೈಕ್ರೋಸಾಫ್ಟ್ ಪ್ಲಾಟ್ಫಾರ್ಮ್ ಒಂದಿದೆ. ವಿ ಹ್ಯಾವ್ ಮೆನಿ ಪ್ಲಾಟ್ಫಾರ್ಮ್ಸ್. ಇದೆಲ್ಲ ಏನಪ್ಪ ವೆಬ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಇವುಗಳನ್ನ ಯಾವ ಲ್ಯಾಂಗ್ವೇಜಸ್ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಿದ್ದಾರೆ ಅಂದರೆ ಆಬ್ವಿಯಸ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಇಟ್ಕೊಂಡು ಏನು ಮಾಡ್ಕೊಂಡಿದ್ದಾರಪ್ಪ ಅಂದರೆ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ವಾಟ್ ಯು ಮೀನ್ ಬೈ ವಾಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತಂದರೆ ದೀಸ್ ಆರ್ ದಿ ಲ್ಯಾಂಗ್ವೇಜಸ್ ವಿಚ್ ಮೆಂಟ್ ಟು ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್, because they are going to treat each and everything as an object. That's why we can able to what solve real world problems very easily. Got it? So ಇದಾದ್ಮೇಲೆ ನಾನು ವಾಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಏನೋ ಪ್ರೊಸೀಜರ್ ಓರಿಯೆಂಟೆಡ್ ಏನೋ ಡಿಫರೆನ್ಸ್ ಅದನ್ನೆಲ್ಲ ನಾನೇನು ನಿಮ್ಗೆ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಇದರಲ್ಲಿ ಊಪ್ಸ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಊಪ್ಸ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾ ಬಂದ್ರೆ ಇಲ್ಲಿ ನಾವು ಯಾವ್ದಾವ್ದನ್ನ ಹೇಳ್ಬೋದಪ್ಪ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಕ್ಲಾಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಬಂದ್ಬಿಟ್ಟು ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಿದೆ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ, ಆಮೇಲೆ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಮೆಸೇಜ್ ಪಾಸಿಂಗ್ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಗಾಟ್ ಇಟ್? ಸೊ ಲೇಟರ್ ಮತ್ತೆ ಯಾವ್ದಿದೆ ಊಪ್ಸ್ ಕಾನ್ಸೆಪ್ಟ್, ಕ್ಲಾಸಸ್, ಆಬ್ಜೆಕ್ಟ್, ಅಬ್ಸ್ಟ್ರಾಕ್ಷನ್, ಇನ್ಹೆರಿಟೆನ್ಸ್, ಮೆಸೇಜ್ ಪಾಸಿಂಗ್, ಪಾಲಿಮಾರ್ಫಿಸಮ್. ಓಕೆ, ಬಾಕಿ ಯಾವುದಾದ್ರೂ ಇರ್ಬೋದು. ಇಷ್ಟಂತೂ ಮೈನ್ ಆಗಿ ನಾವೇನಂತ ಕನ್ಸಿಡರ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಊಪ್ಸ್ ಕಾನ್ಸೆಪ್ಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ಊಪ್ಸ್ ಕಾನ್ಸೆಪ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ತುಂಬ ಡೆಪ್ತಾಗಿ ಡಿಸ್ಕಸ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮಗೆ ಗೊತ್ತಿರಬೇಕು. ಏಕೆಂದರೆ ನಾವು ಪ್ರಾಜೆಕ್ಟಲ್ಲಿ ಕ್ಲಾಸಸ್ ಯೂಸ್ ಮಾಡ್ತಿದ್ದೀವಿ, ಆಬ್ಜೆಕ್ಟ್ಸ್ ಯೂಸ್ ಮಾಡ್ತೀವಿ, ಇನ್ಹೆರಿಟೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಮೆಸೇಜ್ ಪಾಸಿಂಗ್ ಯೂಸ್ ಮಾಡ್ತಾ ಇದ್ದೀವಿ, ಅಫ್ಕೋರ್ಸ್ ಪಾಲಿಮಾರ್ಫಿಸಮ್ ಯೂಸ್ ಮಾಡ್ತಾ ಇದ್ದೀವಿ. ವಿತ್ ರೆಸ್ಪೆಕ್ಟ್ ಟು ಸಿ ಶಾರ್ಪ್ ಎಲ್ಲದನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ವಿ ನೀಡ್ ಟು ನೋ ಅಟ್ಲೀಸ್ಟ್ ಏನಪ್ಪ ಅಂತ. ಇದು ಇಲ್ಲಿ ತನಕ ನಿಮಗೆ ನೀವು 6th SEM ಅಲ್ಲಿ ಇದ್ದೀರಾ ಅಂತ ಅಂದರೆ ಯು ಪೀಪಲ್ ನೀಡ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದಿ ಊಪ್ಸ್, ಸೊ ಹೌ ದಿ ಊಪ್ಸ್ ಕಾನ್ಸೆಪ್ಟ್ಸ್ ಆರ್ ವರ್ಕಿಂಗ್ ಅನ್ನೋ ನಿಮ್ಗೆ ಗೊತ್ತಿರಬೇಕು. ಬಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಅಗೈನ್ ವಿತ್ ಎ ವಾಟ್ ಬ್ರೀಫ್ ಅಪ್ರೋಚ್. ಓಕೆ, ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ವಾಟ್ ಎಕ್ಸಾಕ್ಟ್ಲಿ, ಎಸ್ ಐ ಗಾಟ್ ಮೆಸೇಜ್ ಫ್ರಮ್ ಒನ್ ಆಫ್ ದಿ ಸ್ಟೂಡೆಂಟ್, ಎನ್ಕ್ಯಾಪ್ಸುಲೇಷನ್. ಗುಡ್. ಓಕೆ, ನೆಕ್ಸ್ಟ್ ಯಾವುದಪ್ಪ ಕಾನ್ಸೆಪ್ಟ್ ಅಂತ ಅಂದರೆ ವಾಟ್ ವಿ ಏಬಲ್ ಟು ಟೆಲ್ ಎನ್ಕ್ಯಾಪ್ಸುಲೇಷನ್. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಒನ್ ಮೋರ್ ವಾಟ್ ಊಪ್ಸ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇವಾಗ ಕ್ಲಾಸ್ ಅಂದರೆ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಬೇಕು. ವಾಟ್ ಎಕ್ಸಾಕ್ಟ್ಲಿ ಕ್ಲಾಸ್? ಓಕೆ, ಸಿ ನೋಡ್ತಾ ಬನ್ನಿ. ಕ್ಲಾಸ್ ಅಂತ ಅಂದರೆ ಸುಮ್ಮನೆ ಏನೇನೋ ಹೇಳೋದಲ್ಲ. ವಾಟ್ ವಿ ಕ್ಯಾನ್ ಏಬಲ್ ಟು ಕ್ರಿಯೇಟ್ ಆಬ್ಜೆಕ್ಟ್ಸ್. ಕ್ಲಾಸ್ ಇಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ದಟ್ ಈಸ್ ವಾಟ್ ಸಮಥಿಂಗ್ ಎಲ್ಸ್. ಸೆಕೆಂಡ್ ಫೇಸಲ್ಲಿ ಬರುವಂಥದ್ದು. ವಾಟ್ ಎಕ್ಸಾಕ್ಟ್ಲಿ ಕ್ಲಾಸ್ ಅಂದರೆ ಕ್ಲಾಸ್ ಇಸ್ ನಥಿಂಗ್ ಬಟ್ ಎ ಪ್ಲಾನ್. ಕ್ಲಾಸ್ ಇಸ್ ನಥಿಂಗ್ ಬಟ್ ಎ ಪ್ಲಾನ್. ಓಕೆ, ಸೊ ಆಕ್ಷನ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ, ಕ್ಲಾಸ್ ಅಂತ ಕರಿತೀವಿ. ಇಲ್ಲಿ ಯಾರೋ ಲಾಬಿನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಪರ್ಮಿಷನ್ ಕೊಡೋಣ. ಸೊ ಕ್ಲಾಸ್ ಅಂತಂದ್ರೆ ಏನಂತ ಕರಿತೀವಪ್ಪ ನಾವು ಅಂತಂದ್ರೆ ಪ್ಲಾನ್. ಪ್ಲಾನ್ ಏನಕ್ಕೆ ಮಾಡಬೇಕಪ್ಪ ಅಂದರೆ ಪ್ಲಾನ್ ಫಾರ್ ಆಕ್ಷನ್. ಪ್ಲಾನ್ ಫಾರ್ ಆಕ್ಷನ್. ಏನಾದರೂ ಒಂದು ಆಕ್ಷನ್ನ ನಾವು ಅಚೀವ್ ಮಾಡಬೇಕಪ್ಪ ಅಂದರೆ ಅದಕ್ಕೆ ಪ್ಲಾನ್ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ವಿ ನೀಡ್ ಟು ಇಂಪ್ಲಿಮೆಂಟ್. ಇವಾಗ ನಾನು ಯಾವುದೋ ಒಂದು ಮನೆ ಕಟ್ಟಬೇಕು ಅಂತ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಮನೆ ಕಟ್ಟಬೇಕಪ್ಪ ಅಂತ ಅಂದರೆ ಏನು ಮಾಡ್ತೀನಿ, ಇಂಜಿನಿಯರ್ ಹತ್ರ ಹೋಗಿ ಸರ್ ಹಿಂಗೊಂದು ಮನೆ ಕಟ್ಟಬೇಕು ಅಂತ ಇದ್ದೀನಿ, ನನಗಿಲ್ಲಿ ಡೋರ್ ಇರಬೇಕು, ಇಲ್ಲಿ ಕಿಟಕಿ ಇರಬೇಕು, ಒಳಗಡೆ ಡಿಸೈನ್ ಹೆಂಗೆ ಮಾಡ್ತೀರಾ ನೋಡಿ, ನಂದು ಸೈಟ್ ಬಂದ್ಬಿಟ್ಟು ಎಷ್ಟಿದೆಯಪ್ಪ ಅಂತಂದರೆ 40 × 40 ಇದೆ. ಓಕೆನಾ? ಅವ್ರೇನು ಮಾಡ್ತಾರೆ, ಒಂದು ಪ್ಲ್ಯಾನ್ನ ರೆಡಿ ಮಾಡ್ತಾರೆ. ಹೆಂಗೆ ಪ್ಲ್ಯಾನ್ ರೆಡಿ ಮಾಡ್ತಾರಪ್ಪ ಅಂತಂದರೆ ಇಷ್ಟು ರೂಮ್ಸ್ ಇರಬೇಕು, ನಂಬರ್ ಆಫ್ ರೂಮ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಕಿಚನ್ ಯಾವ ಥರ ಇರಬೇಕು, ಕಿಚನ್ ಟೈಪ್. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬಾತ್ರೂಮ್ಸ್ ಯಾವ ಥರ ಇರಬೇಕು, ಯಾವ ವಾಟ್
ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ನ ಯೂಸ್ ಮಾಡಬೇಕು ಅಂತ ಈ ಥರ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಾರೆ. ಸೊ ಈ ಪ್ಲ್ಯಾನ್ ಪ್ರಕಾರ ಪ್ಲ್ಯಾನ್ ರೆಡಿ ಆಗಿದೆ ಅಷ್ಟೇ, ಇಲ್ಲಿ ಮನೆ ರೆಡಿ ಆಗಿಲ್ಲ. ಓಕೆ, ಪ್ಲ್ಯಾನ್ ಈಸ್ ರೆಡಿ. ಈ ಪ್ಲ್ಯಾನ್ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ವಾಟ್ ವಿ ಯೂಸ್ ಟು ಡೂ, ನಾವು ಮನೆನ ಕಟ್ತಾ ಹೋಗ್ತೀವಿ. ವಿ ಯೂಸ್ ಟು ಕನ್ಸ್ಟ್ರಕ್ಟ್ ದಿ ಹೌಸ್ ಈ ಪ್ಲ್ಯಾನ್ ಪ್ರಕಾರ. ಓಕೆನಾ, ಅಕಾರ್ಡಿಂಗ್ ಟು ದಿಸ್ ಪ್ಲ್ಯಾನ್. ಸೊ ಈ ಕ್ಲಾಸ್ ಅನ್ನೋದೇನಪ್ಪ ಅಂದರೆ ಜಸ್ಟ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಈ ಥರ ಇರಬೇಕು ಅಂತ. ನಾನು ಬರೀ ಕ್ಲಾಸ್ನೊಂದು ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಸೊ ಈ ಕ್ಲಾಸ್ ಪ್ರಕಾರ ನಾನು ಆಬ್ಜೆಕ್ಟ್ಸ್ನ ಯಾವಾಗ ಕ್ರಿಯೇಟ್ ಮಾಡ್ತೀನಿ, ಆಬ್ಜೆಕ್ಟ್ಸ್ ಅಂತಂದರೆ ರಿಯಲ್ ವರ್ಲ್ಡ್ ಎಂಟಿಟಿ ಅಂತ ಹೇಳ್ತೀನಿ. ಪ್ಲ್ಯಾನ್ ಬಂದ್ಬಿಟ್ಟು ರಿಯಲ್ ವರ್ಲ್ಡ್ ಅಂತ ಹೇಳಲಿಕ್ಕಾಗಲ್ಲ. ಮನೆ ಕಟ್ಟಿದ್ಮೇಲೆ ಅದನ್ನು ರಿಯಲ್ ವರ್ಲ್ಡ್ ಎಂಟಿಟಿ, ನೋಡಪ್ಪ ಕಟ್ಟಿದ್ದೀನಿ, ಇವಾಗ ನೀನು ಮುಟ್ಟು ನೋಡೋ ಸೆನ್ಸ್ ಆಗುತ್ತಿದ್ದು ಅಂತ ಹೇಳ್ಬೋದು. ಓಕೆ, ಒಂದು ಮನೆ ಕಟ್ಟಿದೆ, ಅದಾದಮೇಲೆ ಈ ಮನೆದು ಪ್ಲ್ಯಾನ್ ಚೆನ್ನಾಗಿದೆ, ಇನ್ನೊಂದು ಮನೆ ಕಟ್ಟಬೇಕು ಅಂತ ಇನ್ನೊಬ್ಬ ಯಾರೋ ನನ್ನ ಫ್ರೆಂಡ್ ಬರ್ತಾನೆ, ಇನ್ನೊಂದು ಮನೆ ಕಟ್ಟಿದ್ದಾಯ್ತು. ನೆಕ್ಸ್ಟ್ ಓಕೆ, ಇನ್ನೊಂದು ಇದೇ ಪ್ಲ್ಯಾನ್ ಚೆನ್ನಾಗಿದೆ, ಓಕೆ ಇದನ್ನೇ ಕಟ್ಕೊಳ್ಳಿ. ಇಲ್ಲಿ 3 ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾಯಿತು, ಪ್ಲ್ಯಾನ್ ಮಾತ್ರ ಒಂದೇ. ನಾವೊಂದು ಕ್ಲಾಸ್ನ ರೆಡಿ ಮಾಡ್ಕೊಂಡ್ರೆ, ಒಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಂಡ್ರೆ, ವಿ ಕ್ಯಾನ್ ಏಬಲ್ ಟು ಕ್ರಿಯೇಟ್ ಆಸ್ ಮೆನಿ ಆಸ್ ಹೋಮ್ಸ್ ಇನ್ ದಿ ಸೆನ್ಸ್ ಆಫ್ ಆಬ್ಜೆಕ್ಟ್ಸ್, ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ಅರ್ಥ ಆಗ್ತಿದೆಯಾ? ಎಷ್ಟು ಬೇಕಾದರೂ ನಾವು ಈ ಥರ ಆಬ್ಜೆಕ್ಟ್ಸ್ನ ಏನು ಮಾಡ್ತಾ ಹೋಗ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಪ್ಲ್ಯಾನ್ ಅಂತ ಅಂದರೆ ವಾಟ್ ಯು ಮೀನ್ ಬೈ ಕ್ಲಾಸ್ ಅಂತಂದರೆ, ಕ್ಲಾಸ್ ಇಸ್ ನಥಿಂಗ್ ಬಟ್ ಎ ಪ್ಲ್ಯಾನ್ ಆಫ್ ಆ್ಯಕ್ಷನ್, ಪ್ಲ್ಯಾನ್ ಫಾರ್ ಆ್ಯಕ್ಷನ್. ಗೆಟಿಂಗ್? ಸೊ ಇದನ್ನು ಪ್ರೋಗ್ರಾಮೆಟಿಕಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡೋಣಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸಿ, ಬೆಸ್ಟ್ ಥಿಂಗ್ ಯಾವುದಪ್ಪ ಅಂತ ಅಂದರೆ, ಇವಾಗ ಸಪೋಸ್ ಒಂದು ಕೆಲಸ ಮಾಡಿ ನೀವು, ಹಲೋ ಇಯರ್ ಕೀರ್ತಿ, ನೀವು ಬೆಟರ್ ಇದರಿಂದ ಲಾಗಿನ್ ಆಗ್ರಪ್ಪ. ಯಾಕೆಂದರೆ ನೀವು ಪ್ರತಿ ಸರಿ ಲಾಗೌಟ್ ಲಾಗಿನ್ ಆದಾಗ, ಮೀಟಿಂಗ್ ಲೆಫ್ಟ್ ಆದಾಗ ಐ ನೀಡ್ ಟು ಗಿವ್ ಪರ್ಮಿಷನ್. ಸೊ ವೆಬ್ಎಕ್ಸಿಗೆ ಲಾಗಿನ್ ಆಗಿಬಿಟ್ಟು ಆಮೇಲೆ ಮೀಟಿಂಗ್ ಜಾಯ್ನ್ ಆಗಿ. ಇವಾಗ ಮತ್ತೊಂದು ಸರಿ ನಿಮ್ಮನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇವಾಗ ಬನ್ನಿ, ಇವಾಗ ಪರ್ಸನ್ ಅನ್ನೋದೊಂದು ಕ್ಲಾಸ್ ಅಂತ ತಗೊಳ್ಳೋಣ. ಇಲ್ಲ ಬೇಡ ಅಂತ, ಪರ್ಸನ್ ಅನ್ನೋದು ಬೇಡಪ್ಪ ಅಂತಂದರೆ, ದೇವರು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಏನಂತ? ಹ್ಯೂಮನ್ ಬೀಯಿಂಗ್ಸ್. ಓಕೆನಾ? ಸೊ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಯಾರು? ಗಾಡ್ ಆಲ್ ಮೈಟಿ. ಸೊ ಇವಾಗ ದೇವರು ಕ್ಲಾಸಲ್ಲಿ ಏನೇನು ಪ್ಲ್ಯಾನ್ ಮಾಡಿದಾನಪ್ಪ ಅಂತಂದರೆ, ನಂಬರ್ ಆಫ್ ಐಸ್, ಕಣ್ಣು ಎಷ್ಟಿರಬೇಕು ಮನುಷ್ಯನಿಗೆ, ನಂಬರ್ ಆಫ್ ಇಯರ್ಸ್, ನಂಬರ್ ಆಫ್ ಮೌತ್. ಓಕೆನಾ? ಸೊ ಇದೆಲ್ಲ ಏನಪ್ಪ, ಇದೇ ಥರ ಆಮೇಲೆ ನಂಬರ್ ಆಫ್ ಲೆಗ್ಗು, ನಂಬರ್ ಆಫ್ ಹ್ಯಾಂಡ್ಸು, ಈ ಥರ ಎಲ್ಲ ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಐಸ್ ಇದ್ದರೆ ನಾವೇನು ಮಾಡ್ಬೋದಪ್ಪ, ಏನು ಕೆಲಸ ಮಾಡ್ಬೋದು? ವಿ ಕ್ಯಾನ್ ಏಬಲ್ ಟು ಡೂ ವಾಚಿಂಗ್. ಓಕೆ, ಇವುಗಳು ಫಂಕ್ಷನ್ಸ್, ಇವುಗಳು ಮಾಡೋ ಕೆಲಸ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ಸ್ ಇದ್ದರೆ ಏನು ಮಾಡ್ಬೋದು? ಕೇಳ್ಬೋದು, ಇಯರಿಂಗ್. ಸೊ ಮೌತ್ ಇದ್ರೆ ಏನು ಮಾಡ್ಬೋದು? ವಿ ಕ್ಯಾನ್ ಏಬಲ್ ಟು ಈಟ್. ನೆಕ್ಸ್ಟ್ ಬಂದ್ಬಿಟ್ಟು ವಿ ಕ್ಯಾನ್ ಏಬಲ್ ಟು ಟಾಕ್. ಸೊ ಇದು ಏನಿದು, ಈ ಬ್ರ್ಯಾಕೆಟ್ನ ತೆಗೆದು ನಾನು ಒಂಚೂರು ಕೆಳಗೆ ಹಾಕ್ತೀನಿ. ಅರ್ಥ ಆಗ್ತಿದೆಯಾ? ಈ ಥರ ಏನು ಮಾಡ್ದ ದೇವರು, ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಒಂದು ಕ್ಲಾಸ್ನ ರೆಡಿ ಮಾಡ್ದ. ಇದ್ರ ಪ್ರಕಾರ ನಮ್ಮನ್ನೆಲ್ಲ ಏನು ಮಾಡ್ಬಿಟ್ಟಿದ್ದಾನಪ್ಪ ಅಂತಂದರೆ, ಇಂಡಿಯಾದಲ್ಲಿರೋರನ್ನ, ಪ್ರಪಂಚದಲ್ಲಿರೋರನ್ನ ಎಲ್ಲರನ್ನೂ ಏನು ಮಾಡ್ಕೊಂಡಿದ್ದಾನೆ, ಇಷ್ಟು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾನೆ. ನಮ್ಮ ಇಂಡಿಯಾದಲ್ಲೂ 135 ಕ್ರೋರ್ಸ್. ಸಿ 135. Suma B is requesting to annotate the shared content. ಸಿ ಅಲ್ಲಿ ನೀವು ಇಲ್ಲೇನಾದ್ರು ಡ್ರಾ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀರಿ. ಶಿ ವಿ ಲೆಫ್ಟ್ ದಿ ಮೀಟಿಂಗ್, ನೋ ಪ್ರಾಬ್ಲಮ್. ಪ್ರಾಬಬಲಿ ಶಿ ಯೂಸ್ ಟು ಲರ್ನ್ ದಿ ಕಾನ್ಸೆಪ್ಟ್ಸ್ ದಟ್ ವಾಟ್ ವೆಬ್ಎಕ್ಸ್ ಯೂಸೇಜ್ ನೌ, ನೋ ಪ್ರಾಬ್ಲಮ್. ಸೊ 135 crores ಏನಿದೆ ಆಬ್ಜೆಕ್ಟ್ಸ್ ಇದೆ ಅಂದ್ಕೊಳ್ಳಿ. ಇದಕ್ಕೆಲ್ಲ ಕ್ರಿಯೇಟ್ ಮಾಡಿರೋದು ಏನಪ್ಪ ಅಂತ ಅಂದರೆ, ನಾವೇನಂತ ಹೇಳ್ಬೋದು ಅಂತಂದರೆ, ಯಾವ ಕ್ಲಾಸಿಂದ ಕ್ರಿಯೇಟ್ ಮಾಡಿದ್ದಾರೆ? ಸಿಂಪಲ್ ಆಗಿ ನೋಡ್ತಾ ಬನ್ನಿ, ಇದು ಒಂದೇ ಕ್ಲಾಸ್. ಈ ಒಂದು ಕ್ಲಾಸ್ದು ಎಲ್ಲ ಪ್ರಾಪರ್ಟಿನ ಶೇರ್ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾನಪ್ಪ ದೇವರು ಅಂದರೆ, ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾನೆ. ಅರ್ಥ ಆಗಿದೆಯಾ? ವಾಟ್ ಯು ಮೀನ್ ಬೈ ಕ್ಲಾಸ್ ಅಂದರೆ? ಕ್ಲಾಸ್ ಈಸ್ ನಥಿಂಗ್ ಬಟ್ ಎ
ಪ್ಲಾನ್ ಫಾರ್ ಆಕ್ಷನ್, ಅಥವಾ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಪಾಲಿಶ್ಡ್ ಇಂಗ್ಲಿಷ್ ಅಲ್ಲಿ, ಇಟ್ ಇಸ್ ದಿ ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ ಅಂದ್ರೆ ಏನ್ ಮತ್ತೆ ಪ್ಲಾನ್ ಅಂತಾನೆ, ಬ್ಲೂ ಪ್ರಿಂಟ್ ಫಾರ್ ಆಕ್ಷನ್. ಗೆಟಿಂಗ್? ಸೊ ಈ ಕ್ಲಾಸ್ ಕಾನ್ಸೆಪ್ಟ್ ಅರ್ಥ ಆಗಿದೆಯೇನಪ್ಪ? ಪ್ರಿಯಾ KM, ಧನ್ರಾಜ್, ನಾಗವೇಣಿ GL, ಅರ್ಥ ಆಗಿದೆಯೇನಮ್ಮ? ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಈ ಕ್ಲಾಸ್ನ ಯಾವ ರೀತಿ ಪ್ರೋಗ್ರಾಮೆಟಿಕಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ನಾವು ಯೂಸ್ ಟು ಲರ್ನ್. ನೋಡ್ತಾ ಬನ್ನಿ, ಪ್ರೋಗ್ರಾಮೆಟಿಕಲಿ ಏನು ಮಾಡಿದಾನಪ್ಪ ಕ್ಲಾಸಲ್ಲಿ ಅಂತ ಅಂದ್ರೆ, ತುಂಬಾ ಬ್ರಾಡ್ ಆಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಕ್ಲಾಸಲ್ಲಿ ಒಂದಿಷ್ಟು ವೇರಿಯೇಬಲ್ಸ್ ಇಟ್ಕೊಂಡಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಇಟ್ಕೊಂಡಿದ್ದಾನೆ ಕ್ಲಾಸಲ್ಲಿ, ವೇರಿಯೇಬಲ್ಸ್ ಆದ್ಮೇಲೆ ಒಂದಿಷ್ಟು ಫಂಕ್ಷನ್ಸ್ ಇಟ್ಕೊಂಡಿದ್ದಾನೆ. ಈ ವೇರಿಯೇಬಲ್ಸ್ ಈ ವೇರಿಯೇಬಲ್ಸ್ ಮೇಲೆ ಏನ್ ಮಾಡ್ತಾ ಇದೆ, ಈ ಫಂಕ್ಷನ್ಸ್ ವರ್ಕ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈ ವೇರಿಯೇಬಲ್ಸ್ನ ಡೇಟಾ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ, ಡೇಟಾ ಮೆಂಬರ್ಸ್. ಸೊ ಈ ಫಂಕ್ಷನ್ಸ್ನ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಮೆಂಬರ್ ಫಂಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ, ಮೆಂಬರ್ ಫಂಕ್ಷನ್ಸ್ ಅಂತ. ಗೆಟಿಂಗ್? ಸೊ ಇದೇ ಪ್ರಕಾರ ನಾವು ಏನ್ ಮಾಡ್ತಾ ಹೋಗೋಣ, ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋ ಒಂದು ಕ್ಲಾಸ್ನ ಏನ್ ಮಾಡ್ಕೋಣ, ಕ್ರಿಯೇಟ್ ಮಾಡ್ಕೋಣ. ಓಕೆ, ಕ್ಲಾಸ್ ಹ್ಯೂಮನ್ ಬೀಯಿಂಗ್. ಓಕೆ, ಇಲ್ಲೇನಿದೆ ಪ್ರಾಪರ್ಟೀಸ್ ಅಂತ ನೋಡ್ತಾ ಹೋಗೋಣ. ಇಂಟ್ ನಂಬರ್ ಆಫ್ ಐಸ್, ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ ನಂಬರ್ ಆಫ್ ಲೆಗ್ಸ್, ಇಂಟ್ ನಂಬರ್ ಆಫ್ ಮೌತ್. ಗೆಟಿಂಗ್? ದೀಸ್ ಆರ್ ವಾಟ್ ವೇರಿಯೇಬಲ್ಸ್. ಇದೆಲ್ಲ ಇಂಟೀಜರ್ ಟೈಪ್ ವೇರಿಯೇಬಲ್ಸ್. ಇವುಗಳನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡೇಟಾ ಮೆಂಬರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್ಸ್ ಏನೇನೆಲ್ಲ ಕೆಲಸ ಮಾಡುತ್ತೆ, ಇವುಗಳಿಗೆ ಫಸ್ಟ್ ಎಷ್ಟು ಕಿವಿ ಇರಬೇಕು, ಎಷ್ಟು ಕಣ್ಣು ಇರಬೇಕು, ಎಷ್ಟು ಕಾಲು ಇರಬೇಕು ಅನ್ನೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಇದ್ದೀವಿ. ಓಕೆನಾ? ಅದಕ್ಕೆ ಬಂದ್ಬಿಟ್ಟು ಒಂದು ಫಂಕ್ಷನ್ ಇದೆ. ಸೊ ಒಂದು ಫಂಕ್ಷನ್ ನಾವೇ ಬರ್ಕೋಣ. ಏನಂತಪ್ಪ ಅಂತ ಅಂದರೆ ವಾಟ್ ಇನ್ಶಿಯಲೈಸ್ ಡೇಟಾ ಮೆಂಬರ್ಸ್ ಅಂತಾನೆ ಫಂಕ್ಷನ್ ಬರ್ಕೋಣ, ಡೇಟಾ ಮೆಂಬರ್ಸ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಶಿಯಲೈಸ್ ಡೇಟಾ ಮೆಂಬರ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಅಂತ ಅಂದರೆ, ವಾಟ್ ಇನ್ಶಿಯಲೈಸ್ ಆಗಿರೋದನ್ನ ಪ್ರಿಂಟ್ ಡೇಟಾ ಮೆಂಬರ್ಸ್, ಪ್ರಿಂಟ್ ಡೇಟಾ ಮೆಂಬರ್ಸ್ ಎಷ್ಟೆಷ್ಟಿದೆ ಅಂತ. ಓಕೆನಾ? ಇವುಗಳದ್ದು ಬಾಡಿ ಆಮೇಲೆ ಬರ್ಕೊಳ್ಳಿ, ನಮ್ಗೆ ಹೆಂಗೆ ಬೇಕು ಹಂಗೆ ಬಾಡಿ ಬರ್ಕೋಣ ಫಂಕ್ಷನ್ನಲ್ಲಿ. ಸೊ ದಿಸ್ ಈಸ್ ವಾಟ್ ಕ್ಲಾಸ್ನ ಈ ಥರ ನಾವೇನು ಮಾಡ್ತಾ ಇದೀವಿ, ಡಿಫೈನ್ ಮಾಡ್ತಾ ಇದೀವಿ. ಇವುಗಳನ್ನ ಏನಂತ ಕರಿತಾ ಇದೀವಿ, ಡೇಟಾ ಮೆಂಬರ್ಸ್ ಅಂತ ಕರಿತಾ ಇದೀವಿ. ಫಂಕ್ಷನ್ಸ್ನ ಮೆಂಬರ್ ಫಂಕ್ಷನ್ಸ್ ಅಂತ ಕರಿತಾ ಇದೀವಿ, ಮೆಂಬರ್ ಫಂಕ್ಷನ್ಸ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವೇನು ಮಾಡ್ತಾ ಹೋಗೋಣಪ್ಪ ಅಂತಂದರೆ, ವಾಟ್ ವಿ ನೀಡ್ ಟು ಡು, ವಿ ನೀಡ್ ಟು ವಾಟ್ ಕ್ರಿಯೇಟ್ ಎ ಕ್ಲಾಸ್ ಆ್ಯಂಡ್ ವಿ ನೀಡ್ ಟು ಇಂಪ್ಲಿಮೆಂಟ್ ದಿ ಕೋಡ್. ಓಕೆ, ಸೊ ಇವಾಗ ವಿಜುವಲ್ ಸ್ಟುಡಿಯೋಗೆ ಬಂದ್ಬಿಟ್ಟು ವಿ ನೀಡ್ ಟು ಇಂಪ್ಲಿಮೆಂಟ್ ಬಿ ಆನ್ಲೈನ್. I will open Visual Studio, as well as I will open some of the example with respect to classes. ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು.
ಶೇರ್ ಆಗಿದ್ದೀನಪ್ಪ. ಎಸ್, ಗುಡ್. Okay, see, this is what our previous function, previous program what we studied yesterday. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇದು ಮೈನ್ ಫಂಕ್ಷನ್, ಇದು ಹಿಂಗೆ ಇರಲಿ. ಸೊ ನಾನೇನು ಮಾಡ್ತಾ ಇದ್ದೀನಿ, ನಮ್ಮ ಪ್ರಾಜೆಕ್ಟಿಗೆ ಒಂದು ಕ್ಲಾಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಆ್ಯಡ್ ಮಾಡ್ತಾ ಹೋಗ್ತೀನಿ, ಇಲ್ಲಿ ಪ್ರಾಜೆಕ್ಟ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ವಾಟ್ ಐ ಯೂಸ್ ಟು ಡು ಆ್ಯಡ್. ಸೊ ಇಲ್ಲೇನು ಕೊಡ್ತಾ ಇದ್ದೀನಿ, ನಾನು ಕ್ಲಾಸ್ ಕೊಡ್ತಾ ಇದ್ದೀನಿ. ಸೊ ಕ್ಲಾಸಿಗೆ ಬಂದ್ಬಿಟ್ಟು ನೋಡ್ತಾ ಬನ್ನಿ, ಕ್ಲಾಸ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ಹೊಸ ಕ್ಲಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೇನಂತ ಹೆಸರು ಕೊಡ್ತಾ ಇದ್ದೀನಿ ಅಂತ ನಾನು ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೆಸರು ಕೊಡ್ತಾ ಇದ್ದೀನಿ. BINGS, ಹ್ಯೂಮನ್ ಬೀಯಿಂಗ್ಸ್ ಅಂತ. ಓಕೆನಾ? ಸೊ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯೇನಪ್ಪ ಕ್ಲಾಸು? ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದ್ರ ಒಳಗಡೆ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಏನು ಮಾಡಬೇಕಪ್ಪ ಅಂತಂದರೆ ಒಂದಿಷ್ಟು ವೇರಿಯೇಬಲ್ಸ್ ಹಾಕೋಬೇಕಾಗತ್ತೆ. ಅವುಗಳನ್ನ ಏನಂತ ಕರಿತೀವಿ ನಾವು ಅಂತಂದರೆ ಡೇಟಾ ಮೆಂಬರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಯಾವುದ್ಯಾವುದು ಇಂಟ್ ನಂಬರ್ ಆಫ್ ಐಸ್, ಇಂಟ್ ನಂಬರ್ ಆಫ್ ಲೆಗ್ಸ್, ಇಂಟ್ ನಂಬರ್ ಆಫ್ ಮೌತ್. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್. ಸೊ ಫಂಕ್ಷನ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ವಾಟ್ ಐ ಯೂಸ್ ಟು ಡು ಪಬ್ಲಿಕ್, ಏನು ರಿಟರ್ನ್ ಮಾಡ್ತಾ ಇದೆ ಇದು ಫಂಕ್ಷನ್, ಏನು ರಿಟರ್ನ್ ಮಾಡ್ತಾ ಇಲ್ಲ. ವಾಯ್ಡ್ ರೀಡ್ ಇನ್ಷಿಯಲೈಸ್ ಅಂತ ಹೇಳಿದ್ದೆ ಅಲ್ಲ ಎಕ್ಸಾಂಪಲಲ್ಲಿ, ಇಲ್ಲೇನು ಮಾಡ್ತಾ ಇದ್ದೀನಿ ನಾನು, ರೀಡ್ ಬಾಡಿ ಪಾರ್ಟ್ಸ್ ಅಥವಾ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್. ಆಯಿತು, ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್. ಓಕೆನಾ? ಸೊ ಇಲ್ಲಿ ಫಂಕ್ಷನಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಕನ್ಸೋಲ್ ಡಾಟ್ ರೈಟ್ ಲೈನ್ ಎಂಟರ್ ದಿ ಬಾಡಿ ಪಾರ್ಟ್ಸ್, ಎಂಟರ್ ದಿ ಬಾಡಿ ಪಾರ್ಟ್ಸ್. ಯಾವ್ಯಾವ ಎಂಟರ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕಪ್ಪ ಅಂದರೆ ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಐಸು, ನೆಕ್ಸ್ಟ್ ಲೆಗ್ಸು, ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ಮೌತ್. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾನು ಏನು ಮಾಡ್ಕೋಬೇಕಾಗತ್ತೆ, ಒಂದೊಂದಕ್ಕೇನೆ ಇನ್ಷಿಯಲೈಸ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೇನು ಮಾಡ್ತಾ ಇದ್ದೀನಿ ನಾನು, ನಂಬರ್ ಆಫ್ ಐಸ್ ಇಸ್ ಈಕ್ವಲ್ ಟು, ಸೊ ಕನ್ವರ್ಟ್ ಡಾಟ್ ಇಂಟ್ 32, ಸಾರಿ ಕನ್ವರ್ಟ್, ಇದು ಕನ್ಸೋಲ್ ಅಲ್ಲ, ಕನ್ವರ್ಟ್ ಡಾಟ್ ಇಂಟ್ 32, ವಾಟ್ ಐ ಯೂಸ್ ಟು ಡು ಕನ್ಸೋಲ್ ಡಾಟ್ ರೀಡ್ ಲೈನ್. ಸೊ ಅದೇ ರೀತಿ ಇಲ್ಲಿ ನಂಬರ್ ಆಫ್ ಐಸ್ ಥರ ನಾನು ಏನು ಮಾಡ್ತಾ ಇದ್ದೀನಿ, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್, ಇಲ್ಲಿ ಕಾಪಿ ಮಾಡಿಕೊಂಡು ಜಸ್ಟ್ ಐ ಯೂಸ್ ಟು ಪೇಸ್ಟ್. ಓಕೆನಾ? ಸೊ ಇಷ್ಟು ಮಾಡಿದ್ದಾಯಿತು. ಇದಾದಮೇಲೆ ನೆಕ್ಸ್ಟ್ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಬರಿತಾ ಇದ್ದೀನಿ ನಾನು, ವಾಟ್ ಐ ಯೂಸ್ ಟು ರೈಟ್ ಫಾರ್ ದಟ್, ಪಬ್ಲಿಕ್ ವಾಯ್ಡ್ ಇನ್ಷಿಯಲೈಸ್ ಅಲ್ಲ ಇದು, ಏನಪ್ಪ ಅಂದರೆ ಪ್ರಿಂಟ್ ಬಾಡಿ ಪಾರ್ಟ್ಸ್. ಸಿ ದಿಸ್ ಇಸ್ ವಾಟ್ ದಿ ಫಂಕ್ಷನ್. ಸಿ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಕನ್ಸೋಲ್ ಡಾಟ್ ರೈಟ್ ಲೈನ್ ಔಟ್ಪುಟ್ ಸ್ಟೇಟ್ಮೆಂಟು. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ ಜಸ್ಟ್ ವಾಟ್ ಐ ಯೂಸ್ ಟು ಡು ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು, ಐಸ್. ಸೊ ಇಲ್ಲಿ ನಾನು 0, ದಿಸ್ ಈಸ್ ವಾಟ್ ಪ್ಲೇಸ್ ಹೋಲ್ಡರ್ ಅಂತ ಹೇಳಿದ್ದೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ತಾ ಇದ್ದೀನಿ ನಾನು, ವಾಟ್ ಐ ಯೂಸ್ ಟು ಡು 0, ದೆನ್ ಫಾಲೋಡ್ ಬೈ ಲೆಗ್ಸ್ 1, ದೆನ್ ಫಾಲೋಡ್ ಬೈ ಮೌತ್ 2. ಸೊ ಇವಾಗ ನಾನೇನು ಮಾಡಬೇಕು, ಈ ವೇರಿಯಬಲ್ ಆರ್ಡ್ರಲ್ಲಿ ವಿ ಯೂಸ್ ಟು ಪ್ಲೇಸ್ ಇಟ್ ಹಿಯರ್.
ದೆನ್ ಕಾಮ ಲೆಗ್ಸ್, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಮೌತ್. ಓಕೆನಾ? ಸೊ ಇಷ್ಟ ಆಯಿತು. ಇಲ್ಲಿ ನಮಗೆ ಏನಾಗಿದೆ, 2 ಫಂಕ್ಷನ್ಸ್ ಏನಾಗಿದೆ, ರೆಡಿ ಆಗಿದೆ. ಜೊತೆಗೆ ಈ ಡೇಟಾ ಮೆಂಬರ್ಸ್ ರೆಡಿ ಆಗಿದೆ. ಒಂದು ಅರ್ಥ ಮಾಡ್ಕೋಬೇಕು, ಇವು ಡೇಟಾ ಮೆಂಬರ್ಸು, ಕೆಳಗಡೆ ಇರೋದು ಮೆಂಬರ್ ಫಂಕ್ಷನ್ಸ್. ಈ ಮೆಂಬರ್ ಫಂಕ್ಷನ್ಸ್ ಇದೆಯಲ್ಲ, ಈ ಮೆಂಬರ್ ಫಂಕ್ಷನ್ಸ್ ಬಂದ್ಬಿಟ್ಟು ಈ ವೇರಿಯೇಬಲ್ಸ್ ಡೇಟಾ ಮೆಂಬರ್ಸ್ ಇದಾವಲ್ಲ, ಇವುಗಳ ಮೇಲೆ ಏನು ಮಾಡ್ತಾ ಇದ್ದೀವಿ, ವಿ ಕ್ಯಾನ್ ಏಬಲ್ ಟು ಆಪರೇಟ್. ಇವುಗಳನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ನಾವು. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಏನೋ ರೆಡಿ ಆಯಿತು, ಹ್ಯೂಮನ್ ಬೀಯಿಂಗ್ಸ್ ಅಂತ. ಕ್ಲಾಸ್ ಏನೋ ರೆಡಿ ಮಾಡಿದ್ಮೇಲೆ ನಮ್ಮ ಕೆಲಸ ಮುಗಿಲಿಲ್ಲ. ನಮ್ಮ ಕೆಲಸ ಯಾವಾಗ ಮುಗಿಯುತ್ತಪ್ಪ, ಪ್ಲಾನ್ ರೆಡಿ ಆಗಿದೆ ಅಷ್ಟೇ. ಇದು ದಿಸ್ ಇಸ್ ನಥಿಂಗ್ ಬಟ್ ಎ ಪ್ಲಾನ್. ಈ ಥರ ಇರಬೇಕು, ಇಷ್ಟು ಕಾಲು ಕೈ ಮುಖ ಇರಬೇಕು ಹಿಂಗೆ ಅಂತ ರೆಡಿ ಆಗಿದೆ ಅಷ್ಟೇ. ಇದ್ರ ಪ್ರಕಾರ ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ, ವಿ ನೀಡ್ ಟು ಕ್ರಿಯೇಟ್ ವಾಟ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೇಕು. ಎಲ್ಲಿ ಕ್ರಿಯೇಟ್ ಮಾಡ್ತೀನಿ ನಾನು ಆಬ್ಜೆಕ್ಟ್ನ? ಸೊ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಇದು ಕ್ಲಾಸ್ ಇದೆ, ಮೈನ್ ಪ್ರೋಗ್ರಾಮಿಗೆ ಬರ್ತೀನಿ ನಾನು. ಸೊ ಮೈನ್ ಪ್ರೋಗ್ರಾಮಿಂಗಲ್ಲಿ ಇದೆಲ್ಲ ಏನೋ ಮೈನ್ ಫಂಕ್ಷನ್ ಇತ್ತಲ್ಲ, ಇದನ್ನೆಲ್ಲ ತೆಗಿತೀನಿ ನಾನು. ಹ್ಯೂಮನ್ ಬೀಯಿಂಗ್ಸ್, ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಇದು ಕ್ಲಾಸ್ ನೇಮ್ ಫಾಲೋಡ್ ಬೈ ವಾಟ್ ವಿ ಹ್ಯಾವ್. ಇಲ್ಲಿ ನಾನೇನು ಕೊಡ್ತಾ ಇದ್ದೀನಿ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಮಂಜು ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನ್ಯೂ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋ ಸಿಂಟ್ಯಾಕ್ಸ್ ಇದು, ಮಂಜು ಅನ್ನೋದು. ಓಕೆ, ಸೊ ಇವಾಗ ಮಂಜುಗೆ ಏನೇನೋ ಕ್ರಿಯೇಟ್ ಆಗಿರುತ್ತಪ್ಪ ಅಂದರೆ, ಒಂದು ಕಾಪಿ ಐಸು ಲೆಗ್ಸು ಮೌತು ಕ್ರಿಯೇಟ್ ಆಗಿರುತ್ತೆ. ಎಷ್ಟೆಷ್ಟು ಕೊಡಬೇಕು ಅನ್ನೋದು ಆಮೇಲೆ ನಾವು ಇನ್ಶಿಯಲೈಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಮಂಜು ಯೂಸ್ ಮಾಡಿಕೊಂಡು ಮಂಜು ಡಾಟ್ ನೋಡ್ತಾ ಬನ್ನಿ. ಸೊ ಇಲ್ಲಿ ಫಂಕ್ಷನ್ಸ್ನ ನಾವು ಆಕ್ಸೆಸ್ ಮಾಡ್ಬೋದು. ಇಲ್ಲಿ ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ನಾನು, ಇನ್ಶಿಯಲೈಸ್ ಆದಮೇಲೆ ವಾಟ್ ಐ ಯೂಸ್ ಟು ಡೂ, ಐ ಯೂಸ್ ಟು ಗೋ ಫಾರ್ ಪ್ರಿಂಟ್. ಇನ್ನೊಂದು ಫಂಕ್ಷನ್ ಯಾವುದಿದೆ, ಅದು ಪ್ರಿಂಟ್ ಬಾಡಿ ಪಾರ್ಟ್ಸ್. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಇಸ್ ವಾಟ್ ಕನ್ಸೋಲ್ ಡಾಟ್ ರೀಡ್ ಲೈನ್. ಏನಕ್ಕಪ್ಪ ಇದು ಅನ್ನೋದು ಗೊತ್ತಿದೆ. ಇಟ್ ಈಸ್ ಸಮಥಿಂಗ್ ವಾಟ್ ಆಲ್ಟರ್ನೇಟಿವ್ ಟು ಗೆಟ್ ಸಿ ಎಚ್. ಗೆಟಿಂಗ್? ಸೊ ಸಿ, ಇದಾದ್ಮೇಲೆ ನೆಕ್ಸ್ಟ್ ನಾನು ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ಐ ಯೂಸ್ ಟು ರನ್ ದಿಸ್. ಬ್ಲ್ಯಾಕ್ ಸ್ಕ್ರೀನ್ ಓಪನ್ ಆಗಿದೆ. ಐ ವಿಲ್ ಶೇರ್ ದಿ ಬ್ಲ್ಯಾಕ್ ಸ್ಕ್ರೀನ್. ಸೊ ಎಂಟರ್ ದಿ ಬಾಡಿ ಪಾರ್ಟ್ಸ್. ಲೆಗ್ಸು, ಐಸು ಲೆಗ್ಸು ಮೌತ್ ಅಂತೆ. ಐಸು 2 ಕಣ್ಣು, ನೆಕ್ಸ್ಟು 2 ಕಾಲು, ಆಮೇಲೆ ಒಂದು ಮೌತ್ ಅಂತ ಕೊಟ್ಟಿದ್ದೀನಿ ನಾನು. ಸೊ ಅಲ್ಲಿ ಪ್ರಿಂಟ್ ಆಗಿದೆ, ನೋಡ್ತಾ ಬರ್ಬೋದು ನೀವು. ಐ ಯೂಸ್ ಟು ಶೇರ್ ದಟ್. ಪ್ರಾಬಬಲಿ ಕ್ಲೋಸ್ ಆಗಿದೆ ಅನಿಸುತ್ತೆ, ಕನ್ಸೋಲ್ ಡಾಟ್ ರೀಡ್ ಲೈನ್ ಇರೋದ್ರಿಂದ. ಮತ್ತೊಂದು ಸತಿ ರನ್ ಮಾಡಿಬಿಟ್ಟು ನಾವು ಹಾಕೋಣಂತೆ. ಓಕೆನಾ? ಸೊ ಬನ್ನಿ, ಇದು ಎಲ್ಲಿದೆ ನೋಡೋಣ. ಬ್ಲ್ಯಾಕ್ ಸ್ಕ್ರೀನ್. ಓಕೆ, ಸೊ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನಿಲ್ಲಿ. ಐಸ್ 2, ನೆಕ್ಸ್ಟು ಲೆಗ್ಸು 2, ಮೌತು 1. ಪ್ರಿಂಟ್ ಆಗಿದೆಯಾ ಇಲ್ಲಿ? ಅಗೈನ್ ದಟ್ ಔಟ್ಪುಟ್ ವಿಂಡೋ ಗಾನ್. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಕೊಂಡೆ ರನ್ ಮಾಡ್ಬೋಣ ನಾವು, ತಂಟೆನೇ ಬೇಡ. ಸೊ ಪ್ಯಾರಲಲಿ ವಿ ನೀಡ್ ಟು ಶೇರ್ ದಿ ಕಂಟೆಂಟ್. Be online. Okay, where is this? Where is it? Yes. Increase the size. Share ಮಾಡಿದ್ದೀನಿ ಇವಾಗ. See, again I used to enter 2 eyes, 2 legs and number of mouth 1. See, ಅಲ್ಲಿ ನೋಡಿ ಪ್ರಿಂಟ್ ಡೀಟೇಲ್ಸು 2 ಫಂಕ್ಷನ್ ಏನಾಗ್ತಾ ಇದೆ, ಕಾಲ್ ಆಗ್ತಾ ಇದೆ. ಓಕೆನಾ? ಸೊ
ಇಲ್ಲಿ ನಾನು ಬ್ರೇಕ್ ಪಾಯಿಂಟ್ ಇಟ್ಟು ಒಂದಿಷ್ಟು ಪಾಯಿಂಟ್ಸ್ ಹೇಳಬೇಕಾಗಿದೆ, ಕ್ಲಾಸಸ್ ಬಗ್ಗೆ, ಆಬ್ಜೆಕ್ಟ್ಸ್ ಬಗ್ಗೆ ಹೇಳ್ತೀನಿ ನಾನು ಅದನ್ನ. ಜಸ್ಟ್ ಈ ಫಂಕ್ಷನ್ ವಾಟ್ ಈ ಪ್ರೋಗ್ರಾಮ್ ವರ್ಕ್ ಆಗ್ತಾ ಇದೆ, ದಟ್ಸ್ ಫೈನ್. ಸೊ ನಾವು ಇನ್ಪುಟ್ ರೀಡ್ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ವಿ ಯೂಸ್ ಟು ಪ್ರಿಂಟ್ ದಿ ಥಿಂಗ್ಸ್. ಸಿ ನೋಡ್ತಾ ಬನ್ನಿ, ಇವಾಗ ನಾವು ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ವಾಟ್ ಡಿಸ್ಕಸ್ ಮಾಡುವಂತ ಪಾಯಿಂಟ್ಸ್ ಇದೆ ಇಲ್ಲಿ. ನಾನು ವಿಜುವಲ್ ಸ್ಟುಡಿಯೋ ಶೇರ್ ಮಾಡ್ತೀನಿ ಇವಾಗ. ಸಿ ನೋಡ್ತಾ ಬನ್ನಿ, ಇಲ್ಲಿ ಏನಿದೆ ವಾಟ್ ಈ ಡೇಟಾ ಮೆಂಬರ್ಸ್ ಇದೆಯಲ್ಲ, ಈ ಡೇಟಾ ಮೆಂಬರ್ಸ್ ಮೇಲೆ ವಾಟ್ ಇವುಗಳನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಈ ಫಂಕ್ಷನ್ಸ್ ಮಾತ್ರ ಏನ್ ಮಾಡ್ಕೋಬೇಕಾಗತ್ತಪ್ಪ, ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇದರಿಂದ ಏನ್ ಸಿಗುತ್ತಪ್ಪ ಅಂದ್ರೆ ಈ ಡೇಟಾ ಮೆಂಬರ್ಸ್ಗೆ ಒಂಥರ ಏನ್ ಸಿಕ್ಕಂಗಾಗುತ್ತೆ, ಸೆಕ್ಯೂರಿಟಿ ಸಿಕ್ಕಂಗಾಗುತ್ತೆ. ಜೊತೆಗೆ ನಾನೊಂದಿಷ್ಟು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ ಇಲ್ಲಿ. ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ ಪ್ರಿಂಟ್ ಡೀಟೇಲ್ಸ್ ಅಲ್ಲಿ. ನೆಕ್ಸ್ಟ್ ವಾಟ್ ಐ ಯೂಸ್ ಟು ಡು, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಎಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಲ್ಲ, ಇಲ್ಲಿಂದಾನೆ ಎಕ್ಸಿಕ್ಯೂಷನ್ ಶುರು ಆಗೋದು. ನಾನು ಇವಾಗ ರನ್ ಮಾಡ್ತಾ ಇದ್ದೀನಿ, ನೋಡ್ತಾ ಬನ್ನಿ. ಸೊ ಇಲ್ಲಿ ಎಲ್ಲೋ ಮಾರ್ಕ್ ಏನಾಗಿದೆ, ಟ್ರಿಗರ್ ಆಗಿದೆ. ಏನಿದ್ರ ಅರ್ಥ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ಏನಾಗಿದೆ, ಎಕ್ಸಿಕ್ಯೂಷನ್ ಸ್ಟಾಪ್ ಆಗಿದೆ ಅಂತ. ಓಕೆನಾ? ಸೊ ಸಿ ಇಲ್ಲಿ ಆಬ್ಜೆಕ್ಟ್ ಇನ್ನು ಕ್ರಿಯೇಟ್ ಆಗಿಲ್ಲ, ಮಂಜು ಅಂತ. ನಾನು ಇವಾಗ ಮಂಜು ಆಬ್ಜೆಕ್ಟ್ ನ ಏನ್ ಮಾಡ್ತೀನಿ, ಐ ಯೂಸ್ ಟು ಕ್ರಿಯೇಟ್. ಸೊ ಇಲ್ಲಿ ನೋಡ್ತಾ ಬಂದ್ರೆ ನಿಮಗೆ ಗೊತ್ತಾಗುತ್ತೆ, ಮಂಜು ಅನ್ನೋ ಆಬ್ಜೆಕ್ಟ್ ಏನಾಗಿದೆಯಪ್ಪ, ಕ್ರಿಯೇಟ್ ಆಗಿದೆ. ಐ ವಿಲ್ ಮ್ಯಾಕ್ಸಿಮೈಸ್ ದಿಸ್ ಅಂಡ್ ಐ ವಿಲ್ ಶೋ. ಮಂಜು ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಯಾವ ಕ್ಲಾಸ್ ತಪ್ಪ ಅಂತ ಅಂದ್ರೆ ಅದು ಹ್ಯೂಮನ್ ಬೀಯಿಂಗ್ ಕ್ಲಾಸ್ತು. ಮಂಜು ಒಳಗಡೆ ಏನೇನಿದೆ ನೋಡ್ತಾ ಬನ್ನಿ. ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್. ಈ 3 ಡೇಟಾ ಮೆಂಬರ್ಸ್ ಒಂದು ಸೆಟ್ ಮಂಜುಗೆ ಏನಾಗಿದೆ, ರೆಡಿ ಆಗಿದೆ. ಇದೇ ರೀತಿ ಮಂಜು ತರ ರಘು ಅಂತ ನಾನು ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೂ ಸಹ ಒಂದು ಸೆಟ್ ಆಫ್ ಡೇಟಾ ಮೆಂಬರ್ಸ್ ಏನಾಗುತ್ತೆ, ರೆಡಿ ಆಗುತ್ತೆ. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್. ಮಂಜು ಆಬ್ಜೆಕ್ಟ್ ಮುಖಾಂತರ ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ, ಇದೇ ಕ್ಲಾಸ್ದು. ಸೊ ಇವಾಗ ಕಾಲ್ ಮಾಡಿದಾಗ ಕಂಟ್ರೋಲ್ ಎಲ್ಲೋಗುತ್ತೆ ನೋಡ್ತಾ ಇರ್ಬೇಕು ನೀವುಗಳು. ಕ್ಲಾಸ್ಗೆ ಕಂಟ್ರೋಲ್ ಏನಾಗುತ್ತೆ, ಜಂಪ್ ಆಗುತ್ತೆ. ನೋಡಿ ಇಲ್ಲಿ ಜಂಪ್ ಆಗಿದೆ, ಎಲ್ಲಿಗೆ, ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್. ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಇವಾಗ. ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂದ್ರೆ ಔಟ್ಪುಟ್ ಸ್ಟೇಟ್ಮೆಂಟ್. ಇಲ್ಲಿ ನಾವು ರೀಡ್ ಮಾಡ್ತಾ ಇದೀವಿ. ಸಿ ನೋಡ್ತಾ ಬನ್ನಿ, ಒಂದೊಂದೇ ಲೈನ್ ಏನಾಗ್ತಾ ಇದೆ, ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ, ಶೇರ್ ಮಾಡಿಲ್ಲ ಅಂತ. ನಾನು ಎಂಟರ್ ಮಾಡ್ತೀನಿ ಅಷ್ಟೇ. ಸೊ ಇಲ್ಲಿ ಐಸ್ ಎಷ್ಟಿದೆಯಪ್ಪ ಅಂತ ಅಂದ್ರೆ ನಂಬರ್ ಆಫ್ ಐಸ್ 2 ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ಲೆಗ್ಸ್ 2 ಎಂಟರ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಂಬರ್ ಆಫ್ ಮೌತ್ನ ನಾನು ಎಂಟರ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಎಂಟರ್ ಮಾಡಿದ್ದಾಯ್ತು. ಸೊ ಎಂಟರ್ ಮಾಡಿದ್ಮೇಲೆ ಸಿ ನೋಡ್ತಾ ಬನ್ನಿ, ಇಷ್ಟು ಎಂಟರ್ ಆಗಿದೆ ಇವಾಗ. ನೆಕ್ಸ್ಟ್ ಈ ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್ ಫಂಕ್ಷನ್ ಕಂಪ್ಲೀಟ್ ಆಗಿ ಏನಾಗಿದೆ, ವರ್ಕ್ ಆಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಪ್ರಿಂಟ್ ಬಾಡಿ ಪಾರ್ಟ್ಸ್. ಇಲ್ಲಿಗೆ ಕಂಟ್ರೋಲ್ ಟ್ರಾನ್ಸ್ಫರ್ ಆಗುತ್ತೆ. ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ ನೋಡ್ತಾ ಬನ್ನಿ. ಇಲ್ಲಿ ನಾನು ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್ ಆಯ್ತು, ಇವಾಗ ಪ್ರಿಂಟ್ ಬಾಡಿ ಪಾರ್ಟ್ಸ್ ಬರ್ತಾ ಇದ್ದೀನಿ. ಸೊ ಇವಾಗ ನಾನು ಮಂಜು ಆಬ್ಜೆಕ್ಟ್ ನ ಮತ್ತೊಂದ್ ಸರಿ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಇನ್ಸ್ಪೆಕ್ಟ್ ಮಾಡಿ ನೋಡ್ತಾ ಇದ್ದೀನಿ ಏನಿದೆ ಮಂಜು ಆಬ್ಜೆಕ್ಟ್ ಅಲ್ಲಿ ಅಂತ. ನೋಡ್ತಾ ಬಂದ್ರೆ ನಂಬರ್ ಆಫ್ ಐಸ್ ಎಷ್ಟಿದೆಯಪ್ಪ, 2 ಇದೆ. ನಂಬರ್ ಆಫ್ ಲೆಗ್ಸ್ ಎಷ್ಟಿದೆ, 2 ಇದೆ. ನಂಬರ್ ಆಫ್ ಮೌತ್ ಎಷ್ಟಿದೆ, 1 ಇದೆ. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಸೇಮ್ ಈ ಮಂಜು ಆಬ್ಜೆಕ್ಟ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ನ ಪ್ರಿಂಟ್ ಬಾಡಿ ಪಾರ್ಟ್ಸ್ ಮುಖಾಂತರ ಏನ್ ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಎಕ್ಸಿಕ್ಯೂಟ್. ಸೊ ಇಲ್ಲಿ ನಾವು ನೋಡ್ತಾ ಬರ್ಬೋದು, ನಂಬರ್ ಆಫ್ ಐಸು ಮಂಜು ಆಬ್ಜೆಕ್ಟ್ ಮುಖಾಂತರ ಕಾಲ್ ಮಾಡಿದ್ದೀನಿ ಈ ಯಾವುದು ಫಂಕ್ಷನ್. ಹಾಗಾಗಿ ನಂಬರ್ ಆಫ್ ಐಸ್ 2 ಇದೆ, ನಂಬರ್ ಆಫ್ ಲೆಗ್ಸ್ 2 ಇದೆ. ಸೊ ಫಾಲೋಡ್ ಬೈ ನಂಬರ್ ಆಫ್ ಮೌತ್ ಎಷ್ಟಿದೆ, 1 ಇದೆ. ಅದು ಪ್ರಿಂಟ್ ಆಗ್ತಾ ಇದೆ. Getting? This is how the class and objects will work. ಪ್ರಾಬಬಲಿ ಒಂದು ಲೆವೆಲ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಐ ಕಾಂಟ್ ಏಬಲ್ ಟು ಟೆಲ್ ನಿಮ್ಗೆ ಒಂದೇ ಕ್ಲಾಸಲ್ಲಿ ಎಲ್ಲ ಅರ್ಥ ಆಗಬೇಕು ಅಂತ. ಮುಂಚೆ ನಿಮಗೆ ಬ್ಯಾಕ್ಗ್ರೌಂಡ್ ಇಟ್ ವಿಲ್ ಬಿ ನೈಸ್ ಅಂತಂದರೆ, ಸಪೋಸ್ ಇಫ್ ಯು ನೋ ಸಮ್ ಕಾನ್ಸೆಪ್ಟ್ಸ್ ಅಂದರೆ ಇಲ್ಲಿ ಇನ್ನೊಂಚೂರು ಕ್ಲಿಯರ್ ಆಗಿರುತ್ತೆ. ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಿ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂತ ಅಂದರೆ ಪ್ರಾಬಬಲಿ ಇಟ್ ಮೈಟ್ ಬಿ ಡಿಫಿಕಲ್ಟ್ ಫಾರ್ ವಾಟ್ ಇನ್ ಎ ಸಿಂಗಲ್ ಕ್ಲಾಸ್.
ನಂದು C++ ಅಲ್ಲೂ ಆಬ್ಜೆಕ್ಟ್ಸ್ ಊಪ್ಸ್ ಕಾನ್ಸೆಪ್ಟ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಬೌಟ್ ಯೂಟ್ಯೂಬ್ ಚಾನಲಲ್ಲಿದೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಜಾವಾದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೇಮ್ ಥಿಂಗ್ಸ್ ವಿಲ್ ಕಂಟಿನ್ಯೂ ಇಯರ್ ಇನ್ C# ಆಲ್ಸೋ. ಇಫ್ ಯು ಹ್ಯಾವ್ ಎನಿ ಡೌಟ್ ಬೆಟರ್ ಟು ಗೋ ವಿತ್ ದೋಸ್ ವಿಡಿಯೋಸ್ ಇನ್ ಡೀಟೇಲ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ನಾವು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾಯಿತು. ವಾಟ್ ಇಸ್ ದಟ್, ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದಾಯಿತು. ಇದೇ ರೀತಿ ನಾವು ಮಲ್ಟಿಪಲ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಕೋಬೋದಾ? ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಇದ್ದಾರೆ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಹ್ಯೂಮನ್ ಬೀಯಿಂಗ್ಸ್ ಯೂಸ್ ಮಾಡಿಕೊಂಡು ಮಂಜು ಅಂತ ನಾವೇನು ಕ್ರಿಯೇಟ್ ಮಾಡಿದ್ವಿ, ಅದೇ ರೀತಿ ವಾಟ್ ಐ ಯೂಸ್ ಟು ಡೂ, ಐ ಯೂಸ್ ಟು ಕಾಪಿ ದಿಸ್ ಸೇಮ್ ಥಿಂಗ್. ನೆಕ್ಸ್ಟ್ ಇನ್ನೊಂದು ಸೆಟ್ ಆಫ್ ಆಪರೇಷನ್ಸ್ನ ನಾನು ಕ್ಯಾರಿ ಔಟ್ ಮಾಡ್ತೀನಿ. ಏನು ಕ್ಯಾರಿ ಔಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಮಂಜು ಬದಲಿ ವಾಟ್ ಐ ಕ್ರಿಯೇಟ್, ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ವಾಟ್ ಮಿಥುನ್. ಓಕೆ, ಸೊ ಮಿಥುನ್ ಅನ್ನೋದು ಇನ್ನೊಂದು ಆಬ್ಜೆಕ್ಟ್. ಇದೇ ರೀತಿ ದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಓಕೆನಾ, ಅವನದೊಂದು ಕ್ಲಾಸ್ ಇಟ್ಕೊಂಡು ನಾವೆಲ್ಲ ಏನಂತ ಹೇಳ್ಬೋದಪ್ಪ, ಆಬ್ಜೆಕ್ಟ್ಸ್. ಸೊ ಇವಾಗ ಮಿಥುನ್ಗೆ ಒಂದು ಸೆಟ್ಟು, ಮಂಜುಗೆ ಒಂದು ಸೆಟ್ಟು ಏನಾಗಿದೆ, ಡೇಟಾ ಮೆಂಬರ್ಸ್. ಯಾವುದಿದೆ ಡೇಟಾ ಮೆಂಬರ್ಸ್ ಅಂತ ಅಂದರೆ ನಂಬರ್ ಆಫ್ ಐಸು, ಲೆಗ್ಸು ಮತ್ತು ಮೌತ್ ಏನಾಗಿದೆ ಕ್ರಿಯೇಟ್ ಆಗಿದೆ. ಓಕೆ, ಹೋಪ್ ಯು ಆರ್ ಗೆಟಿಂಗ್ ದಿ ಕಾನ್ಸೆಪ್ಟ್ಸ್. ಶರತ್, ಅರ್ಥ ಆಗ್ತಿದೆಯೇನಪ್ಪ? ಊಪ್ಸ್ ಕಾನ್ಸೆಪ್ಟ್ ಇದು ಪ್ರಾಬಬಲಿ ಹೆಂಗ ಅನಿಸ್ತಾ ಇದೆ? ಈ ಕ್ಲಾಸಸ್ ಆಬ್ಜೆಕ್ಟ್ಸ್ ಎಲ್ಲ ಗೊತ್ತಾಗ್ತಾ ಇದೆಯಾ? ಓಕೆ, ದಟ್ಸ್ ಫೈನ್. ನೀವು ಸೋನಿ BV ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಬೆಟರ್ ಟು ರೈಸ್ ದಿ ಕ್ವೈರೀಸ್. ನೋ ನೀಡ್ ಟು ಹೆಸಿಟೇಟ್. ಓಕೆ, ಹೇಮಂತ್, ಅರ್ಥ ಆಗ್ತಿದೇನಪ್ಪ ಹೇಮಂತ್? ಓಕೆ, ಧನ್ರಾಜ್, ಓಕೆ, ನಾಟ್ ಗೆಟಿಂಗ್ ಎನಿ ಸೈನ್ ಫ್ರಮ್ ಧನ್ರಾಜ್. ಓಕೆ, ಲೆಟ್ಸ್ ಸಿ. ಸೊ ಇಲ್ಲಿ ನಾವು ಏನು ಮಾಡಿದ್ದಾಯ್ತಪ್ಪ ಅಂತಂದರೆ, ಒಟ್ಟು ಕ್ಲಾಸಸ್ಸು ಮತ್ತು ಆಬ್ಜೆಕ್ಟ್ಸ್ದು ನೋಡಿದ್ದಾಯಿತು. ಇದೊಂದು ಕ್ಲಾಸ್ನ ವೈಂಡ್ ಅಪ್ ಮಾಡಲಿಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ, ವಾಟ್ ಐ ಯೂಸ್ ಟು ಡೂ, ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿದ್ನಲ್ಲ, ಈ ಬ್ರೇಕ್ ಪಾಯಿಂಟ್ ಹಿಂಗೆ ಇರಲಿ. ಒಂದು ಕೆಲಸ ಮಾಡೋಣಂತೆ, ಮಂಜುದು ಆದಮೇಲೆ ನೆಕ್ಸ್ಟು ಮಿಥುನ್ದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಐ ವಿಲ್ ರನ್ ದಿಸ್ ಒಟ್ಟು ಪ್ರಾಜೆಕ್ಟ್ ಅಗೈನ್. ಸೊ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಮಂಜುದು ಒಟ್ಟು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು, ಓಕೆ, 2 ಕಣ್ಣು, 2 ಕಾಲು, ಆಮೇಲೆ 1 ಮೌತ್. ಇಷ್ಟನ್ನು ನಾನೇನು ಮಾಡಿದ್ದೀನಿ, ಮಂಜುಗೆ ಹಾಕಿದ್ದೀನಿ. ಓಕೆನಾ? ಸೊ ಇವಾಗ ಮಂಜುನಲ್ಲಿ ಏನಿದೆ ನೋಡ್ತಾ ಬನ್ನಿ. 2 ಕಾಲು, 2 ಲೆಗ್ಗು, 1 ಮೌತು ಮಂಜುನಲ್ಲಿದೆ. ಸೊ ಇದಾದ್ಮೇಲೆ ಮಂಜುದು ಇನ್ಶಿಯಲೈಸ್ ಆಗಿದೆ ಫಂಕ್ಷನ್ನು. ಅದಾದ್ಮೇಲೆ ನೆಕ್ಸ್ಟ್ ಪ್ರಿಂಟ್ ಮಾಡಿದ್ದಾಯ್ತು, ಪ್ರಿಂಟ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಮಿಥುನ್ದು ನೋಡ್ತಾ ಬನ್ನಿ. ಇದೊಂಚೂರು ಅರ್ಥ ಮಾಡ್ಕೋಬೇಕು ನೀವು ಸ್ಪಷ್ಟವಾಗಿ. ಮಂಜುನಲ್ಲಿ ಏನಿದೆಯಪ್ಪ ಅಂತ ಅಂದ್ರೆ, ಅವನಲ್ಲೂ ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್ ಇದೆ. ಎಕ್ಸಾಕ್ಟ್ ನಂಬರ್ ಆಫ್ ಐಸು, ಲೆಗ್ಗು ಮತ್ತೆ ಮೌತ್ ಇನ್ನೊಂದು ಕಾಪಿ ಮಿಥುನ್ಗೂ ಏನಾಗಿದೆ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ತಾ ಬನ್ನಿ. ಬಟ್ ಇನ್ನು ನಾವು ಹಾಕಿಲ್ಲ ಮಿಥುನ್ಗೆ ಎಷ್ಟು ಕಣ್ಣಿದೆ, ಎಷ್ಟು ಕಾಲಿದೆ, ಎಷ್ಟು ಮೌತ್ ಇದೆ. ಅರ್ಥ ಆಗ್ತಿದ್ಯಾ?
ಸೊ ಇದೇ ಆಬ್ಜೆಕ್ಟ್ ಮುಖಾಂತರ ಏನು ಮಾಡ್ತಾ ಇದ್ದೀನಿ, ವಿ ಯೂಸ್ ಟು ಕಾಲ್ ವಾಟ್ ಇನಿಷಿಯಲೈಸ್ ಬಾಡಿ ಪಾರ್ಟ್ಸ್ ಮತ್ತು ಪ್ರಿಂಟ್ ಬಾಡಿ ಪಾರ್ಟ್ಸ್. ಈ ಫಂಕ್ಷನ್ಸ್ನ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಒಟ್ಟು ಮಿಥುಂದು ನಾನು ಏನು ಮಾಡ್ತಾ ಇದ್ದೀನಿ, ಕಣ್ಣು 2 ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಟ್ಟು ಲೆಗ್ ಬಂದ್ಬಿಟ್ಟು 2 ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮೌತು ಇವನಿಗೂ ಒಂದೇ ಇರಲಿ, ಒಂದು ಹಾಕೋಣ. ಓಕೆನಾ? ಬನ್ನಿ. ಸೊ ಇಲ್ಲಿ ಏನಾಯಿತು, ಇನಿಷಿಯಲೈಸ್ ಮಾಡಿದ್ದಾಯಿತು. ಇನಿಷಿಯಲೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇವಾಗ ನಮ್ಮ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಇಲ್ಲಿ ಮೈನ್ ಪ್ರೋಗ್ರಾಮ್ ಇತ್ತಲ್ಲ ಅಲ್ಲಿಗೆ ಬಂದಿದೆ. ಮಿಥುಂದು ನೋಡ್ತಾ ಬನ್ನಿ ಇವಾಗ, ನಂಬರ್ ಆಫ್ ಐಸು, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್. ಕ್ಲಿಯರ್? ಸೊ ಇದಾದ್ಮೇಲೆ ಪ್ರಿಂಟ್ ಬಾಡಿ ಪಾರ್ಟ್ಸ್. ಬಾಡಿ ಪಾರ್ಟ್ಸ್ನ ಏನು ಮಾಡ್ತಾ ಇದ್ದೀವಿ ನಾವು, ಪ್ರಿಂಟ್ ಮಾಡ್ತಾ ಇದ್ದೀವಿ. ಪ್ರಿಂಟ್ ಮಾಡಬೇಕಾದ್ರೆ ಸೇಮ್ ಥಿಂಗ್ ವರ್ಕ್ಸ್, ಬಟ್ ಫಾರ್ ಮಿಥುನ್ ಆಬ್ಜೆಕ್ಟಿಗೆ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೊ ಇಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸ್ಕ್ರೀನ್ ಶೇರ್ ಆಗಿದೆಯೇನಪ್ಪ, ಔಟ್ಪುಟ್ ಸ್ಕ್ರೀನು? ಮಿಥುನ್ದು ಮತ್ತೆ ಮಂಜುದು ಎರಡೂ ಇಲ್ಲಿ ಏನಾಗಿದೆ, ನಾವು ಆಬ್ಜೆಕ್ಟ್ಸ್ನ ಇನಿಷಿಯಲೈಸ್ ಮಾಡಿಕೊಂಡು ಪ್ರಿಂಟ್ ಮಾಡಿದ್ದೀವಿ. ಸಿ ಒಟ್ಟು ಇಲ್ಲಿಗೆ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದಿಷ್ಟು ಊಪ್ಸ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್ ವಾಟ್ ಐ ಯೂಸ್ ಟು ಆಸ್ಕ್ ಯು ಗೈಸ್, ಐ ಆಮ್ ಗೋಯಿಂಗ್ ಟು ಅನ್ಮ್ಯೂಟ್ ಆಲ್. ನಿಮ್ಗೇನಾದರೂ ಮತ್ತೆ ಒಟ್ಟು ಯಾವುದಾದ್ರೂ ಕಾನ್ಸೆಪ್ಟ್ಸು ಅಥವಾ ಏನಾದ್ರು ಡೌಟ್ಸ್ ಏನಾದರೂ ಇದ್ದರೆ ಬೆಟರ್ ಟು ಆಸ್ಕ್ ನೌ. ಇಸ್ ದೇರ್ ಎನಿ ಸಚ್ ಡೌಟ್ಸ್? ಓಪನ್ ಅಪ್. ನೀವು ಓಪನ್ ಅಪ್ ಆಗಲಿಲ್ಲ ಅಂದರೆ ಒನ್ ವೇ ಕಮ್ಯುನಿಕೇಶನ್ ಥರ ಆಗ್ಬಿಡುತ್ತೆ. ಈ ಥರ ನಮ್ಗೆ ಗೊತ್ತಿಲ್ಲ, ಇದನ್ನ ಹೇಳ್ತೀರಾ ಅಂತ. ಹಲೋ ಸರ್. ಹೇಳಪ್ಪ. ಸರ್ ನೀವು ಕ್ಲಾಸ್ ಕ್ರಿಯೇಟ್ ಮಾಡಿದ್ರಲ್ಲ ಸರ್, ಕ್ಲಾಸ್ ಕ್ರಿಯೇಟ್ ಮಾಡೋಕೆ ಒಂದು ಫೈಲ್ ಯೂಸ್ ಮಾಡಿದ್ರು, iSat.project 2020 ಅಂತ. ಹ್ಯೂಮನ್ ಬೀನ್ಸ್ ಅಂತ ಕ್ರಿಯೇಟ್ ಮಾಡಿದ್ರೆ ಸರ್ ಫೈಲ್. ಅದನ್ನ ಕ್ಲಾಸ್ ಆದ್ಮೇಲೆ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಬೋದಲ್ಲ ಸರ್, ಅದಕ್ಕೆ ಯಾಕೆ ಮತ್ತೆ ಸಪರೇಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ಹೊರಗಡೆ ಹೋಗಿ ಇನ್ನೊಂದು ಫೈಲಲ್ಲಿ? ಸಿ ದಟ್ ಈಸ್ ವಾಟ್ ದಿ ಆಕ್ಚುಯಲ್ ಪ್ರೊಸೀಜರ್ ಫಾರ್ ಪ್ರಾಜೆಕ್ಟ್. ಸೊ ನಾವು ಏನು ಮಾಡ್ತಾ ಇದೀವಿ ಗೊತ್ತಾ, ಕ್ಲಾಸು ಇಲ್ಲಿ ತನಕ ನೀವು ಏನು ನೋಡಿದ್ದೀರಾ ಅಕಾಡೆಮಿಕ್ಸ್ ಅಲ್ಲಿ ಅಂತ ಅಂದ್ರೆ, ಕ್ಲಾಸು ಅದ್ರ ಕೆಳಗಡೆನೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಪ್ರಾಕ್ಟಿಕಲಿ ಇನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕ್ಲಾಸ್ಗಳನ್ನ ಒಂದತ್ರ ಇಟ್ಕೊಂಡಿರ್ತೀವಿ. ಆಮೇಲೆ ನೆಕ್ಸ್ಟ್ ಆ ಕ್ಲಾಸ್ ಆಬ್ಜೆಕ್ಟ್ಸ್ನ ನಾವು ಬೇರೆ ಹತ್ರ ಕ್ರಿಯೇಟ್ ಮಾಡ್ತೀವಿ. ಗೊತ್ತಾಗ್ತಾ ಇದೆಯಾ? ಓಕೆ, ಅರ್ಥ ಆಗಿದೆಯೋ ಅರ್ಥ ಆಗ್ಲಿಲ್ವೋ? ನಿಂದು ಒಂದು 20 ಕ್ಲಾಸ್ ಇದಾವಪ್ಪ ಅಂದ್ರೆ 20 ಕ್ಲಾಸ್ ಒಂದ್ ಹತ್ರ ಇರುತ್ತೆ. ಆ ಕ್ಲಾಸ್ನ ರೆಫರೆನ್ಸ್ ತಗೊಂಡ್ಬಿಟ್ಟು ನೀನ್ ಏನ್ ಮಾಡ್ತಾ ಇದೀಯಾ, ಅವುಗಳದ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀಯಾ. ಕ್ಲಿಯರ್? ದಿಸ್ ಈಸ್ ವಾಟ್ ದಿ ರಿಯಲ್ ವರ್ಲ್ಡ್ ಸಿನಾರಿಯೋ. ನಿಮಗೆ ಆಕ್ಚುಲಿ ವಾಟ್ ಇದೇ ಕಾನ್ಸೆಪ್ಟ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲಿ? ಇವನ್ ಇನ್ ವಾಟ್ ಪ್ರಾಕ್ಟಿಕಲ್ ಕ್ಲಾಸಸ್ ಅಲ್ಲಿ. ಬಟ್ ಸಚ್ ಥಿಂಗ್ಸ್ ವಿಲ್ ನಾಟ್ ಹ್ಯಾಪನ್. ಯಾಕೆಂದ್ರೆ ನಿಮ್ ಮೆಚುರಿಟಿ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಅಂದು ಏನು ಮಾಡ್ತಾರೆ, ಒಂದೇ ಹತ್ರ ಕ್ಲಾಸು ಒಂದೇ ಹತ್ರ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಓಕೆ ಓಕೆ. ಇಸ್ ದೇರ್ ಎನಿ ಅದರ್ ಡೌಟ್ಸ್? ಮತ್ತೆ ಯಾವ್ದಾದ್ರು ಡೌಟ್ಸ್ ಇದೀನಪ್ಪ? ಏನಾದ್ರು ಡೌಟ್ಸ್ ಇದ್ರೆ ಫೀಲ್ ಫ್ರೀ ಟು ಆಸ್ಕ್. ಮತ್ತೆ ಇನ್ನೊಂದೇನಪ್ಪ ಅಂತ ಅಂದ್ರೆ, ನೀವು ಏನಾದರೂ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಫ್ ಯು ಕಮ್ ಅಪ್ ವಿತ್ ಎನಿ ಇಶ್ಯೂಸ್, ನನಗೆ ಫೋನ್ ಮಾಡಿ. ನಿಮ್ಮ ಸಿಸ್ಟಮ್ ಬೇಕಾದ್ರೆ ಆಕ್ಸೆಸ್ ತಗೊಳ್ತೀನಿ ನಾನು. ಆಕ್ಸೆಸ್ ತಗೊಂಡು ಐ ವಿಲ್ ಟ್ರೈ ಟು ರಿಸಾಲ್ವ್ ದಿ ಇಶ್ಯೂಸ್. ಗಾಟ್ ಇಟ್? ಓಕೆ. ಹೋಪ್ ಯು ಆಲ್ ಗೆಟಿಂಗ್ ದಿ ಕಾನ್ಸೆಪ್ಟ್ಸ್. ಇನ್ನೊಂದು 3 ದಿನ ಸ್ವಲ್ಪ ಊಪ್ಸ್ ಕಾನ್ಸೆಪ್ಟ್ಸ್ನೆಲ್ಲ ಸ್ವಲ್ಪ ಏನು ಮಾಡ್ಕೊಳ್ಳೋಣ, ಕಲ್ತ್ಕೊಂಡ್ಬಿಟ್ಟು ನಾವು C# ಮುಗಿಸ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ಸ್ನ ಇಂಪ್ಲಿಮೆಂಟ್ ಮಾಡೋಣಂತೆ. ಓಕೆ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.